ಹಾಯ್ ಹಲೋ ಫ್ರೆಂಡ್ಸ್, ನಾನಿವತ್ತು ತಮ್ಮೇಲಲ್ಲಿ ಹೇಳಿರೋ ಹಾಗೆ ಬೇಬಿ ಸ್ಕಿನ್ನು ಯಾವ ರೀತಿ ಚೇಂಜ್ ಆಯಿತು ಅಂತ ಹೇಳಲಿಕ್ಕೆ ಬಂದಿದ್ದೀನಿ. ನಮ್ಮ ಪಾಪು ಹುಟ್ಟಿದಾಗ ಯಾವ ಕಲರ್ ಇದ್ಲು, ಈಗ ಯಾವ ಕಲರ್ ಆಗಿದ್ದಾಳೆ ಅದನ್ನು ಹೇಳ್ತೀನಿ. ಫಸ್ಟ್ನೇದಾಗಿ ಪಾಪು ಹುಟ್ಟಿದಾಗ ತುಂಬಾ ಕಲರ್ ಇದ್ಲು. 2 ಮಂತ್ಸ್ 3 ಮಂತ್ಸ್ ತಿಂಗಳ ಏನಾಯ್ತಾ ಹೋಯಿತು, ಚೇಂಜ್ ಆಯ್ತಾ ಹೋಗ್ತು ಕಲರು. ಅದರಲ್ಲಿ ನಾವು ಫಸ್ಟು ಹುಟ್ಟಿದಾಗ ಯೂಸ್ ಮಾಡಿದ್ದು ಹಿಮಾಲಯ ಕ್ರೀಮು, ಪೌಡ್ರು ಮತ್ತು ಸೋಪನ್ನ ಯೂಸ್ ಮಾಡ್ತಾಯಿದ್ದೆ. ಸುಮಾರು ಜನ ಸಜೆಸ್ಟ್ ಮಾಡಿದ್ರು ಹಿಮಾಲಯ ಯೂಸ್ ಮಾಡಬೇಡ, ಚೇಂಜ್ ಮಾಡು ಅಂತ. ಬಟ್ ನಮ್ಮ ಅಕ್ಕನ ಮಗನಿಗೂ ಇದನ್ನೇ ಯೂಸ್ ಮಾಡಿದ್ವಿ. ನಾನು ಇದನ್ನೇ ಯೂಸ್ ಮಾಡಿದೆ. ಕಲರ್ ಬರ್ತಾರೆ ಏನೋ ಯೂಸ್ ಆಗ್ಬೋದು ಅಂತ. ಬಟ್ ಏನಕ್ಕೆ ಯೂಸ್ ಮಾಡಿದೆ ಅಂತ ಅಂದರೆ, ನನ್ನ ಮಗಳು ಹುಟ್ಟಿದಾಗ ತುಂಬಾ ಕಲರ್ ಇದ್ಲು. ಅದಕ್ಕೆ ಕಲರ್ ಇದ್ದಳಲ್ಲ, ಸಾಕು ಇದನ್ನೇ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಹಿಮಾಲಯ ಸೋಪು, ಕ್ರೀಮು, ಲೋಷನ್ನು ಪ್ರತಿಯೊಂದು ಹಿಮಾಲಯ ಪ್ರಾಡಕ್ಟ್ನೇ ಯೂಸ್ ಮಾಡಿದೆ. ಬಟ್ 1 ತಿಂಗಳು ಕಲರ್ ಇತ್ತು, 2 ತಿಂಗಳು ಅದೇ ಕಲರ್ ಇದ್ಲು. ಕೆಲವು ಜನ ಏನಂದರು, ಇಲ್ಲಿ ಸ್ನಾನ ಮಾಡ್ಸೋಕ್ಕೆ ಬರೋರು ವಯಸ್ಸಾದವರೆಲ್ಲ ಏನಂದರು, ತಿಂಗಳು ಪಾಪು ಚೇಂಜ್ ಆಗ್ತಾರೆ, ಕಲರು ವೇರಿಯೇಷನ್ ಆಗ್ತಾ ಇರುತ್ತೆ, ಆಮೇಲೆ ಕಲರ್ ಬರ್ತಾಳೆ, ಸುಮ್ಮನಿರು ಅಂತ ಹೇಳ್ತಾನೆ ಇದ್ದರು. ಬಟ್ ನಾನೇನು ಮಾಡಿದೆ, ಆಗ ಹೌದಾ ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡಿದೆ. 1 ಇಯರ್ ಕೂಡ ಇದನ್ನೇ ಯೂಸ್ ಮಾಡಿದೆ. 1 ಇಯರ್ ಆದಮೇಲೆ ಪುನಃ ಪಾಪು 1 ತಿಂಗಳು ವೇರಿಯೇಷನ್ನು ಇದೇ ಬ್ಲ್ಯಾಕ್ ಕಲರೇ ಕೂಡ ಬಂದಳು. ಅದ್ರ ಜೊತೆಗೆ ನಾವು ಏನು ಆ್ಯಡ್ ಮಾಡ್ತಿದ್ದೋ ಅಂದರೆ, ಸ್ನಾನ ಮಾಡಿಸೋದಕ್ಕೆ ಕಡಲೆ ಹಿಟ್ಟು, ಅರಿಶಿನ ಪುಡಿ, ಮೈ ಅರಿಶಿನ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಿದ್ದೋ. ಈ ಲೋಷನ್ನು ಇದನ್ನೆಲ್ಲ ಯೂಸ್ ಮಾಡ್ತಿದ್ದೋ. ಆದರೂ ಪಾಪು ಬ್ಲ್ಯಾಕೇ ಬಂದಳು. ಆಮೇಲೆ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು, ಹಿಮಾಲಯ ಯೂಸ್ ಮಾಡಬೇಡ, ಸೆಬಾಮೆಡ್ ಈ ಕ್ರೀಮ್ನ ಸಜೆಸ್ಟ್ ಮಾಡಿದ್ರು. ನೋಡಿ, ಈ ಕ್ರೀಮ್ನ ಸಜೆಸ್ಟ್ ಮಾಡಿದ್ಮೇಲೆ 15 ಡೇಸ್ಗೆ ಇದು ನಮಗೆ ರಿಸಲ್ಟ್ ಕೊಡುತ್ತೆ. ಈಗ ನಾನು ಸೆಬಾಮೆಡಲ್ಲಿ ಕ್ರೀಮು, ಲೋಷನ್ಸು ತುಂಬ ಬರುತ್ತೆ, ಶಾಂಪೂ ಎಲ್ಲ ಬರುತ್ತೆ, ಪೌಡರು ಕೂಡ ಬರುತ್ತೆ. ಬಟ್ ನಾನು ಕ್ರೀಮು ಮತ್ತು ಸೋಪನ್ನು ಯೂಸ್ ಮಾಡ್ತಾಯಿದ್ದೀನಿ. ರಿಸಲ್ಟ್ ಮಾತ್ರ ಎಕ್ಸಲೆಂಟ್ ಆಗಿದೆ, ಸೂಪರ್ ಆಗಿದೆ. ಯಾರ ಪಾಪು ಬ್ಲ್ಯಾಕ್ ಆಗಿದೆ ಯೂಸ್ ಮಾಡಿ. ಯಾಕೆ ನಾನು ಯೂಸ್ ಮಾಡಿದೆ ಅಂತ ಅಂದರೆ, ನನ್ನ ಮಗಳು ಹುಟ್ಟಿದಾಗ ತುಂಬಾ ಕಲರ್ ಇದ್ಲು. 5 ತಿಂಗಳು ಗಂಟನೂ ತುಂಬಾ ಕಲರ್ ಆಗಿದ್ಲು. ತಮ್ಮೆಲ್ಲ ನಾನು ಹಾಕಿದ್ದೀನಿ ನೋಡಿ. ಇವಾಗ ವರ್ಷ ಆದಮೇಲೆ ಬ್ಲ್ಯಾಕ್ ಆದಳು. ಅದಕ್ಕೆ ನಾನು ಈ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ, ಸೋಪು ಮತ್ತು ಕ್ರೀಮು. ಇದು ಕಾಸ್ಟ್ಲಿ ಇರುತ್ತೆ, ಸೋಪೇ 300 ಸಮಥಿಂಗ್ ಇರುತ್ತೆ, ಕ್ರೀಮು ಕೂಡ 250 350 ಕಾಸ್ಟ್ ಇರ್ಬೋದೇನೋ. ಯೂಸ್ ಮಾಡಿ, ತುಂಬಾ ಬೆಸ್ಟ್ ರಿಸಲ್ಟ್ನ ಕೊಡುತ್ತೆ. ನಿಮ್ಮ ಮಕ್ಕಳಿಗೆ ಯೂಸ್ ಮಾಡಿ. ತುಂಬ ತಿಕ್ಕಾಗೂ ಇದೆ, ಯೂಸ್ ಮಾಡಿ. ಸೋಪು ಮತ್ತು ಕ್ರೀಮು, ಪೌಡ್ರು ಕೂಡ ಯೂಸ್ ಮಾಡ್ಬೋದು. ನೋಡಿ ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಪಾಪು ಸ್ಕಿನ್ಗೆ ಬೆಸ್ಟ್ ಕ್ರೀಮ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಾನು ಏನು ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ, ಸ್ನಾನ ಮಾಡಿಸ್ಬೇಕಾದ್ರೆ ಕಡಲೆ ಹಿಟ್ಟು ಮತ್ತು ಅರಿಶಿನ ಪುಡಿ, ಮೈ ಅರಿಶಿನ ಪುಡಿನ ಅದನ್ನು ರೆಗ್ಯುಲರಾಗಿ ನಾನು ಹುಟ್ಟುತ್ತವೆಲ್ಲನೂ ಹಾಕ್ತಾಯಿದ್ದೀನಿ, ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.